ಇಪ್ಪತ್ತೈದು ಸಾಲಿನಲ್ಲಿ ನಮ್ಮ ಶಾಲೆಯಿಂದ ಮೊರಾರ್ಜಿ ಶಾಲೆ ಐಗಾರ ಮಕ್ಕಳ ಒಂದು ಅಭಿನಂದನೆ ಸಮಾರಂಭ ಕಾರ್ಯಕ್ರಮ ಇರುತ್ತದೆ. ಏಪ್ರಿಲ್ 13ರಂದು ಜನರಲ್ ಓರ್ಡೇರ್ ಎಂಬ ಒಬ್ಬ ಅಧಿಕಾರಿ ಜಿಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಕ್ಕಂಥ ಒಂದು ಪುಟ್ಟ ಘಟನೆ ನಡೆಯುತ್ತದೆ. ತದನಂತರದಲ್ಲಿ 1928 ಲಾಲ್ಜಿ ಅವರ ಮರಣ. 1931ರಲ್ಲಿ ಬಟಕೇಶ್ವರ ದತ್ತ ಮತ್ತು ಭಗತ್ ಸಿಂಗ್ ಇಬ್ಬರು ಮಹಾನ್ ಹೋರಾಟಗಾರರು ಲಾಹೋರ್ ದುರಂತದಲ್ಲಿ ಬಂಧಿಯಾಗುತ್ತಾರೆ. ಹೀಗೆ ಬ್ರಿಟಿಷರ ವಿರುದ್ಧ ಕ್ರಾಂತಿಯ ಸಮರವನ್ನು ಸಾರಿದ ವೀರ ಭಗತ್ ಸಿಂಗ್ ನಂತರದಲ್ಲಿ ಬಂದಿಯಾಗಿ ಜೈಲಿನಲ್ಲಿದ್ದಾಗ ಒಂದು ಘಟನೆ ನಡೆಯುತ್ತದೆ. ಭಗತ್ ಸಿಂಗ್ ಸುಖದೇವನ ಉದ್ಯೋಗ ಕಲ್ಪಿಸಿ ಅಂತ ಅವಲ್ಲೇ ನಾವು ಹೋಗಿಲ್ಲಪ್ಪ ರಪ್ಪ ನಾವು ಉಳ್ಕೋದಪ್ಪ. ನಮ್ಮ ವಿಚಾರಗಳಿಗೆ ಸಾವಿಲ್ಲ, ನಮ್ಮ ಸಿದ್ಧಾಂತಗಳಿಗೆ ಅರಿವಿಲ್ಲ. ಅವರು ನಮ್ಮ ದೇಹವನ್ನು ಪುಡಿಗಟ್ಟಬಹುದು, ಆದರೆ ನಮ್ಮ ಚೈತನ್ಯವನ್ನಲ್ಲ. ಬ್ರಿಟಿಷರು ಈ ನೆಲದಿಂದ ಕಮ್ಮಿ ಕೇಳುವವರೆಗೂ ನಮ್ಮ ವಿಚಾರಗಳು ಅವರ ಅನಿಷ್ಟದಂತೆ ಬೆಂಬಲಿಗೆ ಕಾಡುತ್ತಿದೆ. ಇದು ವಾದನ ಕ್ಷೇತ್ರ ಅಷ್ಟೇ. ಬ್ರಿಟಿಷ್ ಗುಲಾಮಕೋರರಿಗೆ ಜೀವಂತ ಭಗತ್ ಸಿಂಗ್ ಗಿಂತ ಸತ್ತ ಭಗತ್ ಸಿಂಗ್ ಹೆಚ್ಚು ಅಪಾಯಕಾರಿ. ನಮ್ಮನ್ನು ನೇಣಿಗೆ ಇರಿಸಿದ ನಂತರ ನಮ್ಮ ಕ್ರಾಂತಿಕಾರಿ ವಿಚಾರಗಳ ಸುವಾಸನೆ ನಮ್ಮ ಸುಂದರ ನಾಡಿನ ವಾತಾವರಣವಿದ್ದಲ್ಲಿ ಪಸರಿಸುತ್ತವೆ. ರಾಷ್ಟ್ರಕ್ಕಾಗಿ ನಾವು ಸಲ್ಲಿಸಿದ ಸೇವೆ ಮತ್ತು ನನ್ನ ಜನತೆಯಾಗಿ ನೀಡುವ ಪ್ರೀತಿಗಳಿಗೆ ನೀಡುವ ಅತ್ಯುನ್ನತ ಬಹುಮಾನವನ್ನು ಪಡೆಯಲು ನಾವು ಕಾತುರರಾಗಿದ್ದೇವೆ, ಸಂಭ್ರಮದಿಂದ ಕಾಯುತ್ತಿದ್ದೇವೆ. ರಾಜ್ಗುರು ಭಗತ್ ಸಿಂಗ್ ಸುಖದೇವ್, ನಿಮ್ಮ ಕೊನೆಯ ಆಸೆ ಏನು ಅಂತ ಹೇಳುವಂತೀರಿ? ನಮ್ಮ ಸ್ವಾತಂತ್ರ್ಯ ಎನ್ನುವುದು ಆಕಾಶದಿಂದ ಉದುರುವುದಲ್ಲ, ಶಾಂತಿ ಹೋಮ ಮಾಡಿದರೆ ದೊರೆಯುವುದಲ್ಲ. ನಮ್ಮ ತ್ಯಾಗ ಬಲಿದಾನಗಳು ಯುವ ಜನರನ್ನು ಪ್ರೇರೇಪಿಸಿ ಸ್ವಾತಂತ್ರ್ಯ ಮತ್ತು ಕ್ರಾಂತಿಗಾಗಿ ಅವರನ್ನು ಹೊತ್ತರನ್ನಾಗಿಸಿ ನಮ್ಮ
ಸೇವೆ ಮತ್ತು ನನ್ನ ಜನತೆಗಾಗಿ ನೀಡುವ ಅತ್ಯುತ್ತಮ ಬಹುಮಾನವನ್ನು ಪಡೆಯಲು ನಾವು ಕಾತರರಾಗಿದ್ದೇವೆ, ಸಂಭ್ರಮದಿಂದ ಕಾಯುತ್ತಿದ್ದೇವೆ. भारत माता की जय, भारत माता की जय, भारत माता की जय.